Audio Jungle. Audio Jungle. ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟ್ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನಸ್ವಾಮಿ. ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು ಕೂಡ ಬಡತನದಲ್ಲಿ ಇವತ್ತು ಹೆಜ್ಜೆ ಹಾಕಿ ಏನೋ ಒಂದಿಷ್ಟು ನಾವು ಸಾಧನೆ ಮಾಡಬೇಕು, ನಮ್ಮ ತಂದೆ ತಾಯಿಗೆ ಹೆಸರು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದಿಷ್ಟು ಗೌರ್ಮೆಂಟ್ ಕೆಲಸಗಳನ್ನ ಸೇರ್ಕೊಂಡಿರ್ತಕ್ಕಂಥ ಯುವಕರಲ್ಲಿ ಇವತ್ತು ನಾನು ಬಂದಿರತಕ್ಕಂಥ ಒಂದು ಹಳ್ಳಿ ಬಹುಶಃ ಇವತ್ತು ಬಳ್ಳಾರಿ ಜಿಲ್ಲೆಯ ಪಟ್ಟಣಸೇರಗು ಗ್ರಾಮಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಇಬ್ಬರು ಮಕ್ಕಳು, ಇಬ್ಬರು ಸಹೋದರರು ಒಂದು ಗೌರ್ಮೆಂಟ್ ಜಾಬ್ ಇದ್ದರೂ ಕೂಡ ಈ ರೈತನ ಮನೆಯಲ್ಲಿ ಇವತ್ತಿಗೂ ಕೂಡ ವ್ಯವಸಾಯ ಬಿಟ್ಟಿಲ್ಲ. ಇವತ್ತಿಗೂ ಕೂಡ ಈ ಮನೆಯಲ್ಲಿ ನಾವು ವಿಸಿಟ್ ಮಾಡಿದ್ರೆ ಎದುರಿಗೆ ಕಾಣದೆ ಈ ಬಸವೇಶ್ವರ. ಬಹುಶಃ ಇವತ್ತು ಈ ವಿದ್ಯಾರ್ಥಿಗಳ ಜೀವನದಲ್ಲಿ ಕೂಡ ಹಾಗೆ ಇವರ ಸೇವೆಯಲ್ಲಿ ಕೂಡ ಹಲವಾರು ಪ್ರಶಸ್ತಿಗಳು ಬಂದಿದೆ. ಅಷ್ಟು ಸಾಲ ಸೋಲ ಮಾಡಿಕೊಂಡು ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಇಬ್ಬರು ಸಹೋದರರು ಇವತ್ತು ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಕ್ಕಂಥದ್ದು. ಗಾಲಿಂಗಪ್ಪ ಪಾಂಡುರಂಗ ಅವ್ರದ್ದು ಹೇಳಿದೆ, ಪರಿಸ್ಥಿತಿ ಹೆಂಗಂದರೆ ಒಳ್ಳೆ ಓದೋ ಟೈಮಲ್ಲಿ ಮನೆ ಪರಿಸ್ಥಿತಿ ಅಷ್ಟು ಇದಿರಲಿಲ್ಲ, ಆರ್ಥಿಕವಾಗಿ ಚೆನ್ನಾಗಿರಲಿಲ್ಲ. ಆಮೇಲೆ ಅವರನ್ನ ಇದಾಗಿದ್ದು ಒಂದು ಅಂಥ ಟೈಮಲ್ಲಿ ಓದಿದ್ರು ನೋಡ್ರಿ ಅವರು. ಅವ್ರದ್ದು ಒಂದು ಜೀವನದ ಒಂದು ಪಾಠ ಅನ್ಕೋಬೇಕು ಅದನ್ನು. ಇದು ನಮ್ಮದು ಎದ್ದೇರಿ ಕುಟುಂಬ ಅಂತ ಸರ್. ಎದ್ದೇರಿ ಕುಟುಂಬ ಅಂತಕ್ಕಂಥದ್ದು ಈ ಊರಲ್ಲಿ ದೊಡ್ಡ ಕುಟುಂಬ ಸರ್. ಮೊದಲೇ ಈಗ 150 ವರ್ಷದಿಂದನೂ ಮೊದಲಿಂದನೂ ದೊಡ್ಡ ನಡೆದಂಥ ಕುಟುಂಬ. ಭೂಮಿನೂ ದೊಡ್ಡ ಭೂಮಿ, ಹಂಗಾಗಿ ಒಳ್ಳೆ ಕುಟುಂಬ ಸರ್. ಸಂಸ್ಕೃತವಾದಂಥ ಕುಟುಂಬ ಎದ್ದೇರಿ ಕುಟುಂಬ ಅಂತಂದೇಳಿ. ಇವರು ಅಷ್ಟೇ ಸರ್. ಇನ್ನೂ ಉಳಿದಂಥ ಇಲ್ಲ 16 ಮನೆಗಳಿದ್ದಾವೆ ಸರ್ ನಮ್ಮೂರಲ್ಲಿ. ಎಲ್ಲ ಮನೆಯಲ್ಲೂ ಅಂಥ ಸಂಸ್ಕೃತಿ. ಅದಾದ ನಂತರ ಸರ್ ಇನ್ನೂ ಒಂದು ಒಳ್ಳೆಯ ಮಾತು ಹೇಳ್ಬೇಕಂತಂದರೆ, ಇಲ್ಲಿ ನಮ್ಮೂರಲ್ಲಿ ಕ್ಯಾಸ್ಟಿಸಮ್ ಇಲ್ಲ ಸರ್. ಎಲ್ಲ ಸಮಾಜದವರು ಒಂದೇ. ಒಂದು 15 ಎಕರೆ ಇತ್ತು, ಒಂದು 6 ಎಕರೆ ಮಾರಿಬಿಟ್ಟೆ. ಮತ್ತೆ ಕೈಗೆ ಸರಿಯಾಗಿ ಆಗಲಿಲ್ಲ, ಇವ್ರಿಗೆ ಓದ್ಸಕ್ಕೆ ಬೇಕಾಯ್ತು ದುಡ್ಡು. ಮಾರಿಬಿಟ್ಟೆ. ಹುಡುಗಂದು ಒಂದು ಆರಾಮಿಲ್ದಂಗೆ ಆಯ್ತಲ್ಲ, ಆಸ್ಪತ್ರೆಗೆ ಸ್ವಲ್ಪ ದುಡ್ಡು ಇಟ್ಬಿಟ್ಟೆ. ಸಾಲ ಬಂತು, ಮಾರಿಬಿಟ್ಟು ಅಂದ್ರೆ ಒಟ್ಟು ಈಗ ಒಂದು 8-10 ಎಕರೆ ಐತಿ. ಏನು ಮಕ್ಕಳ ಹೆಸರು? ಇಬ್ಬರ ಹೆಸರು ಪಾಂಡುರಂಗ, ಗಾದ್ಲಿಂಗಪ್ಪ ಅಂತ. ನೀವು ಓದಬೇಕಾದ್ರೆ ಕಷ್ಟ ಇತ್ತು, ಆಮೇಲೆ ಈಗಲೂ ಕಷ್ಟ ಇದೆ. ಆದರೂ ಕೂಡ ಇವತ್ತು ನಾನು ಹೊಲ ಮಾರಿದೆ ಮಕ್ಕಳಿಗೋಸ್ಕರ ಅಂತ ಹೇಳಿದ್ರಿ. ಏನು ಅವಶ್ಯಕತೆ ಇತ್ತು? ಮಕ್ಕಳು ಎದಕ್ಕೋಸ್ಕರ ಓದಿಸಿದೆ? ಇದು ಒಕ್ಕಲ್ತನ ಇಷ್ಟೇ ನಮಗೆ ಲಾಸ್ಟ್ ಇದು. ಏನು ಮುಂದೆ ಇವ್ರ ಕೈಲಿ ಆಗೋದಿಲ್ಲ ಒಕ್ಕಲ್ತನ ಮಾಡೋದು. ಇವಾಗ ಕೂಲಿ ಆಳು ಕೂಡ ಲೇಬರ್ ಕೂಡ ಸರಿ ಮಾಡೋದಾಕಲ್ಲ. ಅವರು ಬಂದ್ರೆ ತಲೆ ಭಾಷೆ ಹಿಡಿದು ಹಂಗೆ ಇರ್ತದೆ. ಹೊಲ್ದಾಗ ಬದುಕು ಮಾಡಿ ಬಂದ್ರೆ ಏನು ಒಂದು ರೂಪಾಯಿದು ಬದುಕು ಆಗೋದಿಲ್ಲ ಅಲ್ಲಿ. ಇವ್ರ ಕೈಲಿ ಬದುಕು ಮಾಡೋದಾಗೋದಿಲ್ಲ. ಇದನ್ನು ಒಂದು ತಡ ಇಲ್ಲ ಅಂತ ಒಂದು ದಾರಿ ಹಿಡಿಸಿ. ಏನು ಉಪಯೋಗ ಆಯ್ತು? ಮಕ್ಕಳು ಓದಿಸಿದ್ರಿ, ಈಗ ಏನು ಕೆಲಸದಾಗಿದ್ದಾರೆ? ಅವ್ರ ಜೀವನಕ್ಕೆ ಅವ್ರಿಗೆ ಅಂತ ಐತೆ ಆತಲ್ಲ. ಅವ್ರ ಹೆಣ್ಣು ಮಕ್ಕಳು ಬದುಕಿ ಮಕ್ಕಳು ಒಂದು ದಾರಿ. ಏನು ಕೆಲಸ ಮಾಡ್ತಾರೆ ಈಗ ಅವರು? ಮೇಷ್ಟ್ರು ಕೆಲಸ ಮಾಡ್ತಾರೆ. ಮೇಷ್ಟ್ರು ಕೆಲಸ ಮಾಡ್ತಾರೆ. ಓದ್ಬೇಕಾದ್ರೆ ಅವರಿಗೆ ಏನಾದ್ರು ಹೇಳ್ತಿದ್ರ? ಅಪ್ಪ ನಾನು ಮಾಸ್ಟರ್ ಆಗ್ತನಪ್ಪ, ಇಲ್ಲ ನಾನು ಏನು ಇನ್ಸ್ಪೆಕ್ಟರ್ ಆಗ್ತಪ್ಪ, ಏನು ಹೇಳ್ತಿದ್ರ? ಅವ್ರ ಕಡೆ ಮಾತಾಡಿಲ್ಲ. ಅವ್ರು ನಮ್ಮ ಬುತ್ತಿ ನಾವು ಹೊಲ್ಕ್ ತಗೊಂಡು ಹೋದಿವನ ಅವ್ರು ಹೊಂಟ್ರನವ್ರು. ಅವ್ರ ಪಾಡಿ ಅವರು ಒಬ್ರು ಬಿಡ್ರು ನನ್ನ ತಿಪ್ಪಲ್ ನೋಡ್ರಿ ಅನ್ಕಂತ ನಾನು ಸುಮ್ಮನೆ ಓದ್ತಿರೋದೆ ಮುಂಬಿಡ್ಕೊಂಡು. ಅವ್ರು ಆಚೆ ಹೇಳಕ್ಕೆ ಓದ್ಕೊಂಬೋದು. ಆಯ್ತುವರ ಇಂಥ ಏನು ಖಾಲಿ ರಜದಾಗ ಹೊಲಕ್ಕೆ ಬರೋದು ಮತ್ತೆ ಹೋಗೋದು. ನಿಮ್ಗೇನಾದ್ರೂ ಅವಾಗ ಅನಿಸ್ತದ? ಇಲ್ಲ ನನ್ನ ಮಕ್ಳು ಇಬ್ಬರು ಇರ್ತಾರೆ, ಏನೊಂದು ಕೆಲಸ ಬರ್ತೈತೆ ಅಂತ ಏನಾದ್ರು ನಂಬಿಕೆ ಇತ್ತ? ಯಾವುದಿಲ್ರಿ, ಸುಮ್ಮನೆ ದೇವ್ರ ಮೇಲೆ ಬಾರ ಹಾಕಿ ಹೊಂಟಿವಿ. ನಮಗೆ ಬರ್ತಂಬದು ಕೂಡ ಹೆಂಗೆ ಗೊತ್ತಾಗ್ಬೇಕು. ಎಂತೆಂಥವ್ರು ಓದ್ರಿ ಇವತ್ತಿನವ್ರಿಗೆ ಅದಾರ. ಲಂಚ ಕೊಟ್ಟು ಸೇರಿದವ್ರು ಓದ್ಯಾರ, ಓದ್ದಾರು ಕೂಡ ಖಾಲಿ ಮನೆಯಾಗದಾರು, ಮನೆಯವರು ಕೂಡ ಅದಾರ. ಜಾಬ್ ಸಿಗಿದ್ರೆ ಅದು ದೈವ ಬೇಕಲ್ಲ. ಅದು
ಎಲ್ಲರಿಗೆ ಸಿಗ್ಬೇಕಂದ್ರೆ ಏನು ಪುಣ್ಯ ಹುಡುಗಾಟ ಪುಣ್ಯ ಈಗ ಅವರು ಓದಿಸಿದ್ರಿ ಓದಿಸಿದ್ವಿ. ಆದ್ರೂ ಕೂಡ ಏನು ನಿಮ್ಮ ಕೈ ಇತ್ತು ಅವಾಗ ಸ್ವಲ್ಪ ಹಂಗೆ ಹೆಜ್ಜೆ ಹಾಕಿದ್ರಿ? ಇಲ್ಲ, ನಮ್ಮ ಅಮ್ಮನೇ ಕೂಲಿ ಹೋಗಿ ದುಡ್ಡು ಕೊಟ್ಟು ಕಳಿಸುತ್ತೆ. ಏನನ್ನ ಸೆಟ ಕಲ್ತೇವೆ ದುಡ್ಡು ಕೊಡ್ಬೇಡ ಅಂತ ಬೈದಿದ್ದು ನಮ್ಮ ನಾನು. ಬೇರೆ ಸೆಟ ಕಲ್ತ್ಬಿಡ್ತಾರೆ ಇಲ್ಲಿ ಮನೆಗೆ, ನಾವು ಸುಮ್ಮನೆ ತಿಪ್ಪಲ್ ಬಿಡ್ತೀವೋ, ಹುಡುಗರು ಬೇರೆ ತಿಂದ್ಬಿಡ್ತಾವ ಅಂತ ಕಳಿಸ್ತತ್ತು. ಮುಂದಕ್ಕೆ ಉಂಡ್ರಲ್ಲಿ ಅದ್ರ ತಿನ್ರ ಅಂತ ಕೂಲಿ ಹೋಗಿ ಕೊಟ್ಟತ್ತೆ ಬೇರೆ ಹೋಗಿ ಭಾರಿ ದುಃಖ. ಇವಾಗ ಮತ್ತೆ 20 ವರ್ಷ ಮಗ ಸೋತ್ಬಿಟ್ಟು ಅದು ಒಂದು ವಿಚಿತ್ರ ತಿಪ್ಪಲು ಬಿದ್ದೀವಿ ಅದಕ್ಕೆ. ಓದಿಸಿದ್ದಂತೂ ಅದು ಬ್ಯಾಡ ಅಂದ್ರೆ ಕೂಡ ಕೇಳ್ದಂಗೆ ಅಲ್ಲಿಂಗ ದಿನ ಬಸ್ಸಿಗೆ ಓಡಾಡ್ತಿದ್ದ. ಇಲ್ಲಿ ಮತ್ತೆ ಮಾಡೋದು ದಿನ ಬಸ್ಸಿಗೆ ಹೋಗಿ ಬಸ್ಸಿಗೆ ಬರ್ತಿದ್ದ. ಅಲ್ಲೇನು ಆಟ್ಲಕ್ಕೆ ಸೇರ್ಕೊಂಡು ದೊಡ್ಡ ಜೀವನ ಮಾಡಿಲ್ಲ. ಓಡಾಡಿ ಓದೇ ಬುದ್ಧಿವಂತರಾಗ್ಯಾರ. ಅವರಲ್ಲಿ ಒಂದು ಛಲ ಇತ್ತು. ಇಬ್ಬರು ಹೆಂಗೆ ಓದಿದ್ರು ಹೆಂಗೆ ಮೇಸ್ಟ್ರ್ ಆಗ್ಯಾರಂದ್ರೆ ಯಾರು ಒಪ್ಪಕ್ಕೆ ಹಂಗಿಲ್ಲ, ಹಂಗಾಯ್ತು ಅವ್ರು. ಏನು ತಾವು ಎಲ್ಲೆಲ್ಲಿ ಓದಿದ್ದು ಪ್ರೈಮರಿಲಿ ಅಂತ? ನಾವು 1ರಿಂದ 8ನೇ ತರಗತಿವರೆಗೆ ನಮ್ಮೂರಲ್ಲೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಟ್ಟಣಸೆರಗಿನಲ್ಲೇ ಓದಿದ್ವಿ. ಮತ್ತು 8ರಿಂದ ನಮ್ಮ ಅಪ್ಪಾಜಿಯವರು ಅಲ್ಲಿ ಸೋಮಲಾಪುರ ಅಂತ ಒಂದು ಶಾಲೆ ಇತ್ತು, ಪ್ರೈವೇಟ್ ಸ್ಕೂಲ್, ಅಲ್ಲಿ ಸೇರಿಸ್ತಿದ್ರು. ಯಾಕಂದ್ರೆ ಅವರು ಕೇಳಿದಾಗ ಚೆನ್ನಾಗದ ನಾವು ಹುಡುಗ ಸೇರಿಸ್ರಿ ಅಂದರು. ಆದರೆ ನಾನೇನಂದ್ರೆ ಫ್ರೆಂಡ್ ಸರ್ಕಲ್ ಮಿಸ್ ಆಗ್ಬಿಡ್ತಾರೆ ನನಗೆ ಅಂತೇಳಿ ನಾನು ಅಲ್ಲಾದರೂ ಓದಲ್ಲ, ಶಾಲೆ ಬಿಟ್ಬಿಡ್ತೀನಿ ಅಂದರು. ಅದು ಎಲ್ಲೋ ಓದಲ್ಲೇ ಓದಂತೇಳಿ ಮತ್ತೆ ಹೈಸ್ಕೂಲ್ ಅಂತ ಇದ್ದಾರೆ ಇಲ್ಲಿ ಗುತ್ತಿಗನೂರಿನಲ್ಲಿ. ಈಗ ನಾನು ವರ್ಕ್ ಮಾಡ್ತಿದ್ದೀನಿ, GHPS ಗುತ್ತಿಗನೂರಿನಲ್ಲಿ ವರ್ಕ್ ಮಾಡ್ತಿದ್ದೀನಿ. ಬಟ್ GHS ಹೈಸ್ಕೂಲಲ್ಲಿ ಅಲ್ಲೇ ಗುತ್ತಿಗನೂರಲ್ಲೇ ಹೈಸ್ಕೂಲ್ ಇದ್ದರೆ ಅಲ್ಲೇ ಓದಿದ್ದು. ಹೈಸ್ಕೂಲಲ್ಲಿ ಓದಿದೆ. ಮತ್ತು PUC ನಾನು ಪರ್ಸೆಂಟೇಜ್ ಜಾಸ್ತಿ ಆಯ್ತಂತ 10th ಸೈನ್ಸ್ ಮಾಡಿಬಿಟ್ಟೆ. ನಮ್ಮ ಫ್ರೆಂಡ್ಸ್ ಎಲ್ಲ 3 ಸೈನ್ಸ್ ಮಾಡಿಬಿಟ್ರು. ಅದಕ್ಕೋಸ್ಕರ ನಾನು ಸಹ ಅದೇ ರೀತಿಯಲ್ಲಿ ಫ್ರೆಂಡ್ ಸರ್ಕಲ್ ಹೆಂಗೆ ಹೋಗ್ತಾರೆ ಅದು ಸಹ ಪ್ರಭಾವ ಬೀರ್ತಾರೆ ಭಾಳ. ನಮ್ಗೆ ಸೈನ್ಸ್ ಮಾಡಿದೆ. ಆವಾಗ ಸೈನ್ಸ್ ಮಾಡಿದಲ್ಲಿ ಸೈನ್ಸ್ ಅಷ್ಟಾಗಿ ನಮಗೆ ಅರಿಸ್ಕೊಳ್ಳೋಕ್ಕಾಗಲಿಲ್ಲ ಕನ್ನಡ ಮೀಡಿಯಮ್ನವ್ರಿಗೆ, ಇಂಗ್ಲೀಷ್ ಆಗಿಬಿಡುತ್ತೆ. ಅದೇ ಟೈಮ್ನಲ್ಲಿ CBSE ಸಿಲೆಬಸ್ ಆಗಿಬಿಡ್ತು 2014 13-14 ನಾನು ಫಸ್ಟ್ PUC ಸೆಕೆಂಡ್ PUC ಓದಿದ್ದು. ಅದರಲ್ಲಿ ಅರಿಸ್ಕೊಳ್ಳೋಕ್ಕಾಗಲಿಲ್ಲ ನಮಗೆ ಇಂಗ್ಲೀಷು. ಅದೇ ಟೈಮಲ್ಲಿ ನಮ್ಮ ಅಣ್ಣವ್ರು ಡೆತ್ ಆಗಿಬಿಟ್ರು. ಇಲ್ಲಿ ಟ್ರ್ಯಾಕ್ಟರ್ ಹೊಡೆಯೋರಿಲ್ಲ, ಹೊಲದಲ್ಲಿ ಉಳುಮೆ ಮಾಡೋರಿಲ್ಲ ಅಂತ ನಾನು ಬಿಡಿಸ್ಬಿಟ್ರು. 6 ತಿಂಗಳು ಶಾಲೆಗೆ ಹೋದೆ, 6 ತಿಂಗಳು ಮನೇಲಿ ಅದೇ. ಆಲ್ ಟಿಕೆಟ್ ಕೊಡ್ಲಾರ್ತಕ್ಕಂಥ ಸಂದರ್ಭ ಬಂದ್ಬಿಟ್ಟು ಆದ್ರೂ ಏನೋ ಒಂದು ಅವ್ರು ಇವರು ಹೇಳಿ ಆಲ್ ಟಿಕೆಟ್ ಇಸ್ಕೊಂಬಂದಿದ್ರು. ಆದರೆ ಪಾಸ್ ಆಗಲಿಲ್ಲ. ಒಂದು 4 ಸಬ್ಜೆಕ್ಟ್ ಬ್ಯಾಕ್ ಉಳಿದು, ಆ ಬ್ಯಾಕ್ ಉಳಿದಿದ್ದು ತಿರುಗಿ ನೋಡಲೇ ಇಲ್ಲ ನಾನು. ಡೈರೆಕ್ಟ್ ಏನು ಮಾಡಿದೆ, ನನ್ನ ಕೈಲಿ ಇದು ಆಗಲ್ಲ ಅಂತೇಳಿ ನಾನು ಈ ಥರ ಕೃಷಿ ಮಾಡಿ ಓದಬೇಕಂದ್ರೆ ನನಗೆ ಸೈನ್ಸ್ ಆಗಲ್ಲ. ನಾನೇನು ನನಗೆ ಯಾವ ಸಾಮರ್ಥ್ಯ ಇದೆಯೋ ಅದನ್ನು ಆಯ್ಕೆ ಮಾಡ್ಕೊಳ್ಳೋಣ ಅಂತೇಳಿ ಆರ್ಟ್ಸ್ನ ಡೈರೆಕ್ಟಾಗಿ ಕಟ್ಕೊಂಡು ಇಲ್ಲಿ ಹೊಲದಲ್ಲೆಲ್ಲ ಬದುಕು ಮಾಡಿದೆ. ಯಾಕಂದರೆ ಫೇಲ್ ಆಗಿಬಿಟ್ಟಿನಿ, ಶಾಲೆ ಬಿಡು ಅಂತಿದ್ದಾರೆ. ಈ ಬಿಡೋ ಬದಲು ಸ್ವಲ್ಪ ಓದ್ಕೊಂತಿದ್ರೆ ಏನಾಗುತ್ತೆ ಅಂತೇಳಿ ಓದ್ಕೊಳಕ್ಕೆ ನಮ್ಮ ಅಜ್ಜಿಗೆ ಹೇಳಿದೆ. ನಮ್ಮ ಅಪ್ಪರಿಗೆ ಒಂದು ದಿನ ನಾವು ಈ ಥರ ಮುಖನೇ ಕೊಟ್ಟು ಮಾತಾಡಿಲ್ಲ. ಯಾಕಂದರೆ ನಮ್ಮ ಅಪ್ಪರಿಗೆ ಅಂದ್ರೆ ಅಷ್ಟು ಭಯ ಇತ್ತು ನಮಗೆ. ಹಂಗಾಗಿ ನಮ್ಮ ಅಜ್ಜಿಗೆ ಹೇಳಿದೆ. ನಮ್ಮ ಅಜ್ಜಿ ನಮ್ಮ ಅಪ್ಪನ ಮನವೊಲಿಸಿದ್ಲು. ಹಾಗೆ PUC ಡೈರೆಕ್ಟಾಗಿ ಕಟ್ಕೊಂಡೆ. ಆ PUC ಡೈರೆಕ್ಟ್ ಕಟ್ಕೊಂಡೆ ನಾನು 80% ಮಾಡಿದೆ PUCನಲ್ಲಿ. ಶಾಲೆಗೆ ಹೋಗಿಲ್ಲ PUCನಲ್ಲಿ, ಬರೀ ಹೊಲದಲ್ಲಿ ಹೋಗಕ್ಕಂತೆ ಓದ್ಕಂತ ಸ್ಟಡಿ ಚೇರ್ ಬಿಟ್ಟೇ ಇಲ್ರಿ ನಾನು. ಆಗ್ಲೆಲ್ಲ ಹೊಲದಲ್ಲಿ ಬದುಕು ಮಾಡಿದ್ದು, ನೈಟೆಲ್ಲ ಸ್ಟಡಿ ಚೇರ್ ಕೊಡೋದು. ಅವಾಗೆ ನಾನು ಓದಿ ಚೆನ್ನಾಗಿ ಮಾಡಿದಕ್ಕೋಸ್ಕರ ಅವಾಗಿಂದನೂ ನನ್ನ ಲೈಫು ಚೇಂಜ್ ಆಗಿಬಿಡ್ತು. ಯಾಕಂದ್ರೆ ನಾನು ಓದುವಂಥ ಒಬ್ಬ ವಿದ್ಯಾರ್ಥಿ ಅದೀನಿ ಅಂತೇಳಿ ಅವಾಗಿಂದ ಲೈಫ್ ಚೇಂಜ್ ಆಯ್ತು. ಡಿಗ್ರಿನಲ್ಲೂ ಸಹ ನಮ್ಮ ಫ್ರೆಂಡ್ ಇದ್ದಾರೆ ಇಲ್ಲೇ ಒಬ್ಬರು, ಇವ್ರ ಫ್ರೆಂಡ್ ಅವರು, ನಮ್ಮ ವಿರೂಪಾಕ್ಷ ಮಾಮ ಅವ್ರ ಫ್ರೆಂಡು ಪ್ರಕಾಶ್ ಅಂತ ಅವರು ಸುಮಾರು KSವರೆಗೂ ಪ್ರಿಲಿಮ್ಸ್ ಬರ್ದು ಬಂದಿದ್ದಾರೆ. ಅವರೇ ನಮಗೆ ಸ್ಫೂರ್ತಿ ಹೇಳ್ಬೇಕಂದ್ರೆ. ಅವ್ರು ಏನು ಮಾಡ್ತಿದ್ರು ಅಂದರೆ ಡಿಗ್ರಿನಲ್ಲೆಲ್ಲ ಬಂದು ಆ ಥರ ಹೋದ್ರು, ಚೆನ್ನಾಗಿ ಹೋದ್ರು. ಅವ್ರದ್ದು ಆಲ್ರೆಡಿ ಅಪಾಯಿಂಟ್ ಆಗಿದ್ರು. ಅವ್ರೇನಾದ್ರು ದುಡ್ಡು ಬೇಕಂದರೆ ಹಾಕ್ಸ್ಕೊಂತಿದ್ವಿ, ಮತ್ತೆ ಹಾಕ್ತಿದ್ವಿ. ಆ ಥರ ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಇದೆ ರೀ ನಮ್ಮ ಊರಲ್ಲಿ. ಬಂದುಬಿಟ್ಟು ಅವರು ಇವರು ಅಂತ ಏನು ಭೇದ ಭಾವ ಇಲ್ಲ. ಯಾರು ಚೆನ್ನಾಗಿ ಓದ್ತಾರೆ ಅವ್ರಿಗೆ ದುಡ್ಡು ಹಾಕಂದ್ರೆ ಹಾಕ್ತಾರೆ, ಅವ್ರಾಗೆ ತಿಳಿದ್ರೆ ಕೊಟ್ಟಿರ್ತಾರೆ, ಇಲ್ಲಾಂದ್ರೂ ಸುಮ್ಮನೆ ಆಗ್ಬಿಡ್ತಾರೆ. ಏನೋ ದುಡ್ಡು ನಾನೇನು ವೇಸ್ಟ್ಗೆ ಏನು ಕೊಟ್ಟಿಲ್ಲಲ್ಲ, ಬೇರೆ ಅನ್ಯತ ಮಾರ್ಗಕ್ಕೆ ವಾಮ ಮಾರ್ಗಕ್ಕೆ ಏನು ಕೊಟ್ಟಿಲ್ಲಲ್ಲ ಅನ್ನೋ ರೀತಿಯಲ್ಲಿ ನನಗೆ ಸಪೋರ್ಟ್ ಮಾಡಿದ್ರು. ಅದರಿಂದ ಏನಾಗ್ತದೆ, ಇನ್ನೂ ಸ್ಫೂರ್ತಿ ಆಗುತ್ತೆ ಅಂತಾರೆ ಇದ್ದಂಗಿಲ್ಲ. ಅವಾಗ ನಾವು ಚೆನ್ನಾಗಿ ಓದ್ವಿ. ಆ ಥರ ಈ ಥರ ಎಲ್ಲ ಹೇಳ್ತಿದ್ರು, ಇದು ಮಾಡಪ್ಪ ನೀನು ಡಿಗ್ರಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಡಿಗ್ರಿ ಮುಗಿಸ್ಕೊಂಡು ಡಿಗ್ರಿ ನಂದು 83 ಆಯ್ತು ರೀ ಅಗ್ರಿಗೇಡ್. ಅಲ್ಲಿ ಬಂದುಬಿಟ್ಟು ಮತ್ತೆ B.Ed ಮಾಡಿದೆ. B.Ed ಮಾಡಲೇಬೇಕು, ನಾನು ಶಿಕ್ಷಕ ಆಗಲೇಬೇಕು ಅನ್ನೋದು ಒಂದು ಕನಸಿತ್ತು. ಅದಕ್ಕೆ B.Ed ಮಾಡಿದೆ. ನಮ್ಮ ಅದೃಷ್ಟ ನೋಡ್ರಿ ಹೇಗಿದೆ, B.Ed ಮುಗಿಸಿದ್ವಿ, TET ಕಾಲ್ಫರ್ ಆಯಿತು. TET ಕಾಲ್ಫರ್ ಆಯಿತು, ನೋಟಿಫಿಕೇಶನ್ ಆಯಿತು, ಅಪಾಯಿಂಟ್ ಆದ್ವಿ. 1 ವರ್ಷನೂ ಪೂರೈಸಿದ್ದಿಲ್ಲ ನಾವು B.Ed ಮುಗಿಸಿ ಅಪಾಯಿಂಟ್ ಆಗಿಬಿಟ್ವಿ. ಯಾರಪ್ಪ ಸರ್ ಸಾಲಿ ಓದಂದ್ರೆ ಓದ್ಲು ಒಕ್ಕಲ್ತನ ಮಾಡಕ್ಕೆ ಅರಪ್ಪ ನಿಂದು ಬೇಡ
ಹಾಂ ಎತ್ಕೊಡ್ಕೊಂಡು ಹಾಂ 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 ಅರಪ್ಪ ಎಷ್ಟಿಗ್ಗದ ಓದು ಅಂತ ಹಾಂ ಹಾಂ ಓದ್ಲಿಲ್ಲ ಅಂತ ಓದಲಿಲ್ಲ ಹಾಂ ಈಗೇನು ಮಾಡ್ತಾರೆ ಮೊಮ್ಮಕ್ಳು ಏನು ಮಾಡ್ತಾರೆ? ಮೇಸ್ಟ್ರ್ ಕೆಲಸ ಮಾಡ್ತಾರೆ ಸರ್ ಟೀಚರ್. ಪಾಪ ಅಷ್ಟು ಕಷ್ಟಪಟ್ಟು ಬೆಳೆಸಿದೆ, ಮಾಸ್ಟ್ರ್ ಕೆಲಸ ಬಂದ ತಕ್ಷಣ ಇವರು ಎಷ್ಟು ಮಟ್ಟಿಗೆ ಚೇಂಜ್ ಆಗ್ಯಾರ ನೋಡು. ವೈಟ್ ಕದ್ದರ್ ಬಟ್ಟೆ ಬಂತು. ಅಯ್ಯ ಮುಟ್ಟಿ ಚಾರ್ ಸಂಘ ಸರ್ ಮತ್ತು ಮೇಸ್ಟ್ರ್ ಸಾರ್ಗಳಾಗ ಇವಾಗ ಮೊದ್ಲ ಕಾಲ ಓದ್ತಾ ಅದು. ಹಾಂ ಇದು ಹೆಂಗೆ ನೋಡ್ಕೊಂತಾನ? ಎಲ್ಲರೂ ಬೇಸ್ ನೋಡ್ಕೊಂತಾರೆ ಸರ್. ಹಾಂ ಬೇಸ್ ನೋಡ್ಕೊಂತಾನ. ಅದೇ ರೀತಿಯಾಗಿ ನಾವು ನಮ್ಮನೆಯಲ್ಲಿ ಹೆಚ್ಚಾಗಿ ಪ್ರೀತಿಸ್ತಕ್ಕಂಥ ವ್ಯಕ್ತಿ ಅಂದ್ರೆ ನಾನೇ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲದ ಕಾರಣಕ್ಕೂ ಚಿಕ್ಕ ಮಗು ಅಂತ ನಾನು ಭಾಳಷ್ಟು ಪ್ರೀತಿಯಿಂದ ಬೆಳೆಸಿದ್ರು. ಅದು ಯಾವುದೇ ಹಂತದಲ್ಲಿ ಓದಬೇಕಾದ್ರೆ ಆಗಲಿ, ನಮ್ಮ ಅಜ್ಜಿ ಅಂತೂ ಈಗ ನಮ್ಮ ಬ್ರದರ್ಗೆ ಏನಾದರೂ ಒಂದು ದುಡ್ಡು ಕೊಟ್ಟರೆ 200 ರೂಪಾಯಿ ಕೊಟ್ಟರೆ ನನಗೆ 400 ರೂಪಾಯಿ ಕೊಡೋರು. ಯಾಕಂದರೆ ಚಿಕ್ಕ ಮಗು ಇವನೇನು ಕೇಳಲ್ಲ, ಇರಲಿ ಇಟ್ಕೊಳ್ಳಿ ಖರ್ಚು ಮಾಡಲಿ ಅನ್ನೋ ಆ ಒಂದು ಮನೋಭಾವನೆ ಇರ್ತಿತ್ತು. ಅಂದರೆ ಚಿಕ್ಕ ಮಗು ಅಂತ ಪ್ರೀತಿಯಿಂದ ಜಾಸ್ತಿ ನನ್ನನ್ನು ಬೆಳೆಸಿದ್ರು. ಹಾಗಾಗಿ ಅವ್ರು ತೋರ್ಸಕ್ಕಂಥ ಪ್ರೀತಿಗೆ ನಾನು ಕೂಡ ಬದ್ಧನಾಗಿದ್ದೆ. ಮತ್ತು ಅದೇ ರೀತಿಯಾಗಿ ನಾವು ಕೂಡ ನಮ್ಮ ತಂದೆ ತಾಯಿಗಳು ನಮ್ಗೆ ಈ ಥರ ನೋಡ್ಕೊಳ್ತಿದ್ದಾರಲ್ಲ, ನಾವು ಕೂಡ ಅವರನ್ನು ನಮ್ಮ ಮಕ್ಕಳ ಥರ ನೋಡ್ಕೋಬೇಕಂತ ಉದ್ಯೋಗ ಬಂದ ಮೇಲೆ ಆದರೂ ಕೂಡ ನಾವು ಯಾವಾಗಲೂ ನಮ್ಮ ತಂದೆ ತಾಯಿಗಳನ್ನ ಬಿಟ್ಟು ಹೋಗಿಲ್ಲ. ಅದು ಹೋಗಬಾರ್ದು ಕೂಡ ಅಂತ ನಾನು ಪ್ರತಿಯೊಬ್ಬರಿಗೂ ಒಂದು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀನಿ. ತಾವು ಯಾವ ಶಾಲೆಯಲ್ಲಿ ಈಗ ಸೇವೆ ಸಲ್ಲಿಸ್ತಾರೆ? ನಾವು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಎಮ್ಮಿಗ್ನೂರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಈಗ ನಮ್ಮ ತಂದೆ ತಾಯಿಗಳು ಏನು ನೀಡಿದ್ರಲ್ಲ ಆ ಪ್ರೀತಿನ, ಆ ಮಕ್ಕಳಲ್ಲಿ ನಾವು ಕೂಡ ಅದನ್ನೇ ನೀಡೋಕೆ ಇಷ್ಟಪಡ್ತೀವಿ. ನಮ್ಮಪ್ಪ ಏನಂದರೆ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ರು. ಏನಾದರೂ ಒಂದು ಮಾಡ್ತಾ ಇದ್ದಾರೆ ಮಕ್ಕಳು, ಎಲ್ಲಿಗೂ ವೇಸ್ಟ್ ಮಾಡ್ತಾ ಇಲ್ಲ ಟೈಮ್ನ, ಯಾವುದೇ ಒಂದು ದುಶ್ಚಟ ಕಲಿತಾ ಇಲ್ಲ, ಯಾರೊಂದಿಗೂ ಸುಮ್ಮನೆ ಹೋಗಲ್ಲ, ಏನಾದರೂ ಒಂದು ಕೆಲಸ ಇದ್ದಾಗ ಅವ್ರದ್ದೇ ಆದ ಒಂದು ಜವಾಬ್ದಾರಿಯುತವಾಗಿ ನಡ್ಕೊಳ್ತಿದ್ದಾರೆ ಮನೆಯಲ್ಲಿ ಅನ್ನೋದು ಮಕ್ಕಳನ್ನ ಯಾವ ಥರ ಅಂದರೆ ತಮ್ಮ ಫ್ರೆಂಡ್ಸ್ ಥರನೇ ಟ್ರೀಟ್ ಮಾಡ್ತಾಯಿದ್ರು. ನಮಗೂ ಸಹ ಅಪ್ಪ ಅಂದರೆ ತುಂಬ ಭಯ. ಯಾಕಂತಂದರೆ ಅವರು ಒಂದು ಭಯದಿಂದನೇ ನಾವು ಏನಂದರೆ ದುಶ್ಚಟಗಳಿಂದ ದೂರ ಇದ್ದೀವಿ. ಮತ್ತು ಎಲ್ಲೇ ಹೋಗಲಿ ಒಂದು ನಮ್ಮ ಸ್ಥಾನ ಏನು, ನಮ್ಮ ಕೆಲಸ ಏನು, ಅದನ್ನು ಜವಾಬ್ದಾರಿಯುತವಾಗಿ ಮಾಡೋದು ನಾವು ಆ ಒಂದು ಭಯದಿಂದನೇ ಕಲ್ತಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ತಾಯಿ ಬಗ್ಗೆ ಏನು ಅಭಿಪ್ರಾಯ ಇದೆ? ನಮ್ಮ ತಾಯಿ ಹೇಳ್ಬೇಕಂತಂದರೆ ತುಂಬ ಖುಷಿಯಾಗಿ ಯಾವಾಗಲೂ ಲವಲವಿಕೆಯಿಂದ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ. ಮನೇಲಿ ನಾವು ಅಡುಗೆ ಮನೇಲಿ ಹೋಗಿ ನಮ್ಮ ಅಮ್ಮನ ಪಕ್ಕಕ್ಕೆ ಕುಂತ್ಕೊಂಡ್ರೆ ಅವ್ರು ಅಡುಗೆ ಮಾಡೋ ವಿಧಾನ ಆಗಲಿ, ಕೆಲಸ ಮಾಡೋ ವಿಧಾನ ಆಗಲಿ, ಬೆಳಗ್ಗೆ ಎದ್ದು ನಾವು ಎದ್ದೊಳದ್ರೊಳಗಡೆ ಹೊಲಕ್ಕೆ ಹೋಗ್ಬಿಡೋರು. ಮತ್ತು ನಾವು ಶಾಲೆ ಕಾಲೇಜುಗಳಿಗೆ ಹೋಗಿ ಬಂದಮೇಲೆ ಬರ್ತಾಯಿದ್ರು. ಈ ರೀತಿಯಾಗಿ ಇರ್ತಕ್ಕಂಥ ಕುಟುಂಬ ಇದೇ ಒಂದು ರೀತಿಯಾಗಿ ನಮಗೆ ಇನ್ಸ್ಪೈರ್ ಅಂತ ಹೇಳ್ಬೋದು. ಅವ್ರು ಚೆನ್ನಾಗಿ ಓದಿ ಚೆನ್ನಾಗಿ ಜಾಬ್ ತಗೊಂಡಿದ್ದಾರೆ ಸರ್. ನಮಗೂ ಇದು ನಮ್ಮ ಅತ್ತೆ ಮಗ ಆಗ್ಬೇಕು ಸರ್ ಅವರು. ಇದು ಅವರು ನಮಗೆ ಇನ್ಸ್ಪಿರೇಷನ್ ಆಗಿದ್ದಾರೆ ಸರ್. ಚೆನ್ನಾಗಿ ಓದ್ರಿ ಅಂತ ಎಲ್ಲ ಹೆಲ್ಪ್ ಮಾಡಿದ್ದಾರೆ ಸರ್. ನಮಗೆ ಮೇನ್ ಎಜುಕೇಷನ್ ಇಂಪಾರ್ಟೆಂಟ್ ಸರ್. ಲೈಫ್ನಲ್ಲಿ ಇದು ಏನು ದುಡ್ಡು ಮಾಡಿದರೆ ಏನು ಇಲ್ಲ ಸರ್. ಎಜುಕೇಷನ್ ಮಾಡಿದ್ರೇ ನಾವು ಇನ್ನೊಬ್ಬರಿಗೆ ವಿದ್ಯೆಯನ್ನು ದಾನ ಮಾಡಿದರೆ ಅವ್ರಿಗೂ ಒಳ್ಳೆ ಗುಣಗಳನ್ನ ಮೂಡಿಸ್ಬೋದು ಅನ್ನೋದೇ ನನ್ನ ಉದ್ದೇಶ ಸರ್. ಏನು ಅವಶ್ಯಕತೆ ಇದೆ? ಬಂದವರಿಗೆಲ್ಲ ನೀರು ಕೊಟ್ಟು ಕುಂದ್ರಿಸಿ ಟವಲ್ ಹಾಕಿ ಇವರೇನು ಬೀಗ್ರ ಸಂಸ್ಕಾರ ಸರ್. ಅದು ಸಂಸ್ಕಾರ ಸರ್. ಯಾಕೆ ಮಾಡ್ಬೇಕು ಸಂಸ್ಕಾರ? ಒಳ್ಳೆತನ ಅನ್ನೋದು ಉಳಿಬೇಕಂದ್ರೆ ಮಾಡ್ಬೇಕು ಸರ್. ಸ್ಕೂಲಲ್ಲಿ ಮಕ್ಕಳಿಗೆ ಚೆನ್ನಾಗಿ ಟೀಚ್ ಮಾಡಿ ಅವ್ರನ್ನ ಅದೇ ರೀತಿಯಲ್ಲಿ ತಾವು ಹೆಂಗೆ ಬೆಳೆದಿದ್ದಾರೆ ಹಂಗೆ ಬೆಳೆಸ್ಬೇಕಂತ ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಂ 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 ಮೊದಲಿಂದನೂ ನಮ್ಮ ತಂದೆ ತಾಯಿಗಳಿಗೂ ನಮ್ಗಳಿಗೂ ಸಪೋರ್ಟ್ ಮಾಡ್ಕೊಂತ ಬಂದು ನಮ್ಮ ಈ ಒಂದು ಬೆಳವಣಿಗೆಗೆ ಕಾರಣ ಆಗಿರ್ತಕ್ಕಂಥ ಊರಿನ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ಸರ್ಕಾರಿ ಶಾಲೆ ಎಲ್ಲ ಮಕ್ಕಳಿಗೂ, ನನ್ನ ಶಿಕ್ಷಕ ಸಹೋದರ ಸಹೋದರಿ ಮಿತ್ರರಿಗೂ ಸಹ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ.